ನಮಸ್ಕಾರ ವೀಕ್ಷಕರೇ. ಬಟ್ಟೆ ಒಗೆಯಲು ಗೃಹಿಣಿಯರಿಗೆ ಸುಲಭ ಟಿಪ್ಸ್ಗಳು. ಬೆವರಿನಿಂದ ಕಲೆಯಾದ ಉಡುಪಿನ ಭಾಗಕ್ಕೆ ಆಸ್ಪರಿನ್ ಗುಳಿಗೆಯ ಪುಡಿ ಉದುರಿಸಿ ತೊಳೆದರೆ ಕಲೆ ಮತ್ತು ವಾಸನೆ ಇಲ್ಲದಂತೆ ಆಗುವುದು. ಶ್ಯಾಂಪು ಉಪಯೋಗಿಸಿ ಉಣ್ಣೆಯ ಬಟ್ಟೆಗಳನ್ನು ಒಗೆಯಬಹುದು. ರೇಷ್ಮೆ, ಉಣ್ಣೆ, ನೈಲಾನ್ ಬಟ್ಟೆಗಳನ್ನು ಹಿಂಡಬೇಡಿ. ಎಲಾಸ್ಟಿಕ್ ಇರುವ ಬಟ್ಟೆಗಳನ್ನು ಬಿಸಿ ನೀರಿನಲ್ಲಿ ನೆನೆಸಿ ಒಗೆಯಬಾರದು. ಇದರಿಂದ ಎಲಾಸ್ಟಿಕ್ ಹಾಳಾಗುತ್ತದೆ. ಸ್ವಲ್ಪ ಅಮೋನಿಯಾ ಬೆರೆಸಿದ ನೀರಿನಲ್ಲಿ ಒಗೆದ ಬಟ್ಟೆಗಳನ್ನು ಜಾಲಾಡಿಸುವುದರಿಂದ ಬೆವರಿನ ವಾಸನೆಯು ಹೋಗುತ್ತದೆ. ನೈಲಾನ್, ಟೆರಿಕಾಟ್, ಸಿಂಥೆಟಿಕ್ ಮತ್ತು ಉಣ್ಣೆಯ ಬಟ್ಟೆಗಳನ್ನು ಎಂದು ಸೋಪಿನಲ್ಲಿ ನೆನೆಸಬೇಡಿ. ಬಟ್ಟೆಗಳನ್ನು ಒಗೆಯುವ ಮೊದಲು ಉಪ್ಪು ನೀರಿನಲ್ಲಿ 8 ಗಂಟೆ ನೆನೆಸಿ ಒಗೆದರೆ ಅವು ಬಣ್ಣ ಬಿಡುವುದಿಲ್ಲ. ಬಿಳಿಯ ಬಣ್ಣದ ರೇಷ್ಮೆ ಬಟ್ಟೆಗಳನ್ನು ಒಗೆಯುವಾಗ ಕೊನೆಯ ಸಲ ಜಾಲಾಡುವ ನೀರಿನಲ್ಲಿ ಸ್ವಲ್ಪ ಮದ್ಯಸಾರವನ್ನು ಸೇರಿಸಿ ಜಾಲಾಡಿದರೆ ಬಟ್ಟೆ ಬಿಳಿಯದಾಗಿಯೇ ಉಳಿಯುತ್ತದೆ. ರೇಷ್ಮೆ ಬಟ್ಟೆಗಳನ್ನು ಒಗೆಯುವಾಗ ನೀರಿನಲ್ಲಿ ನಿಂಬೆ ಹಣ್ಣನ್ನು ಹಿಂಡಿ ಆ ನೀರಿನಲ್ಲಿ ಅವುಗಳನ್ನು ಅದ್ದಿ ಜಾಲಾಡಿದರೆ ಆ ಬಟ್ಟೆಗಳ ಬಣ್ಣ ಹೋಗುವುದಿಲ್ಲ. ಬಟ್ಟೆಗಳು ಸ್ವಚ್ಛವಾಗಿ ಇರುತ್ತವೆ. ಬಟ್ಟೆಗೆ ನೀಲಿ ಹಾಕುವಾಗ ಮೊದಲು ನೀರಿಗೆ ಸ್ವಲ್ಪ ಅಡಿಗೆ ಸೋಡಾ ಬೆರೆಸಿದರೆ ಬಟ್ಟೆಯ ಮೇಲೆ ನೀಲಿಯ ಕಲೆ ಆಗುವುದಿಲ್ಲ. 1 ಟೀ ಚಮಚದಷ್ಟು ಗ್ಲಿಸರಿನ್ ಅನ್ನು ಒಗೆಯಲು ಹಾಕಿದ ಉಣ್ಣೆಯ ಬಟ್ಟೆಗಳಿಗೆ ಮತ್ತು ಅವುಗಳನ್ನು ಜಾಲಾಡಿಸುವ ನೀರಿನಲ್ಲಿ ಹಾಕುವುದರಿಂದ ಉಣ್ಣೆಯ ಉಡುಪುಗಳು ಸುಕ್ಕಾಗುವುದಿಲ್ಲ. ಸ್ನೇಹಿತರೆ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ಉಪಯುಕ್ತವಾದ ಮಾಹಿತಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.